ಇವತ್ತಿನ ವಿಡಿಯೋದಲ್ಲಿ ನಾವು ಆಷಾಢ ಷಷ್ಠಿಯ ಬಗ್ಗೆ ತಿಳಿದುಕೊಳ್ಳೋಣ. ಆಷಾಢ ಷಷ್ಠಿ ಪುರಾಣ ಕಥೆಗಳಲ್ಲಿ ತುಂಬಾ ವಿವಿಧ ಕಥೆಗಳಿದೆ. ಆಷಾಢ ಷಷ್ಠಿಗೆ ಎಲ್ಲೆಡೆ ನಿರ್ದಿಷ್ಟ ಪುರಾಣ ಕಥೆ ಇರೋದಿಲ್ಲ. ಅಂದರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಕಥೆ ಇರುತ್ತದೆ. ಮೊದಲನೇದಾಗಿ ನಾವಿವತ್ತು ವಿಡಿಯೋದಲ್ಲಿ 6 ಕಥೆಗಳನ್ನು ಕೇಳಬಹುದೀಗ. ಒಂದೊಂದೇ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಆಷಾಢ ಷಷ್ಠಿಯ ಮಹಿಮೆ ಯಾವ ಥರ ಆರಂಭ ಆಯಿತು ಅಂತ ನಾವು ತಿಳ್ಕೊಳ್ಳೋಣ. ಬಹಳ ಹಿಂದಿನ ಕಾಲದಲ್ಲಿ ಭೂಮಿ ಮೇಲೆ ಧರ್ಮ ಮತ್ತು ಅಧರ್ಮದ ನಡುವೆ ನಿರಂತರ ಹೋರಾಟ ನಡೆಯುತ್ತಿತ್ತು. ಋಷಿಗಳು ಯಜ್ಞಗಳನ್ನು ನಡೆಸುತ್ತಿದ್ದರು. ದೇವತೆಗಳು ಲೋಕಗಳ ರಕ್ಷಣೆಯಲ್ಲಿ ನಿರಂತರವಾಗಿದ್ದರು. ಜನರು ಧರ್ಮದಲ್ಲಿ ಬದುಕುತ್ತಿದ್ದರು. ಆದರೆ ಕಾಲಕ್ರಮೇಣ ಅಧರ್ಮದ ಶಕ್ತಿಗಳು ಹೆಚ್ಚಾಗತೊಡಗಿದವು. ಆ ಸಮಯದಲ್ಲಿ ಅಸುರರ ಶಕ್ತಿಯು ದಿನದಿಂದ ದಿನಕ್ಕೆ ವೃದ್ಧಿಯಾಯಿತು. ಅವರು ಕಠಿಣ ತಪಸ್ಸು ಮಾಡಿ ವರಗಳನ್ನು ಪಡೆದು ದೇವತೆಗಳಿಗೆ ಸವಾಲು ಹಾಕುತ್ತಿದ್ದರು. ಅನೇಕ ದೇವತೆಗಳು ತಮ್ಮ ಲೋಕಗಳನ್ನು ರಕ್ಷಿಸಲು ಹೋರಾಡುತ್ತಿದ್ದರು. ಪರಿಸ್ಥಿತಿ ಉಂಟಾಯಿತು. ಇದೇ ಸಂದರ್ಭದಲ್ಲಿ ಋಷಿಗಳು ಒಂದು ವಿಷಯವನ್ನು ನೆನಪಿಸಿಕೊಂಡರು. ಷಷ್ಠಿ ತಿಥಿ ದೇವಸೇನಾಪತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ದಿನವೆಂದು, ಈ ತಿಥಿಯಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದರೆ ಭಯ, ಅಡೆತಡೆಗಳು ಮತ್ತು ಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ಬೆಳೆಯಿತು. ಆಷಾಢ ಮಾಸವು ಮಳೆಗಾಲದ ಆರಂಭವನ್ನು ಸೂಚಿಸುತ್ತದೆ. ಪ್ರಕೃತಿಯು ಹೊಸ ಚೈತನ್ಯವನ್ನು ಪಡೆಯುವ ಈ ಸಮಯದಲ್ಲಿ ಭಕ್ತರ ಮನಸ್ಸು ಶುದ್ಧವಾಗಲಿ ಎಂಬ ಆದೇಶವನ್ನು ಷಷ್ಠಿ ತಿಥಿ ನೀಡುತ್ತದೆ. ಆದ್ದರಿಂದ ಅನೇಕ ಭಕ್ತರು ಉಪವಾಸವಿದ್ದು ನಾಗದೇವತೆಗೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುತ್ತಾರೆ. ಈ ಪವಿತ್ರ ದಿನದ ಹಿಂದಿರುವ ಮಹಿಮೆ ಕೇವಲ ಒಂದು ವ್ರತದ ಕಥೆಯಲ್ಲ. ಇದು ಧರ್ಮವನ್ನು ರಕ್ಷಿಸಲು ದೇವರು ಹೇಗೆ ಅವತಾರ ತರುತ್ತಾರೆ, ಭಕ್ತರನ್ನು ಹೇಗೆ ಕಾಪಾಡುತ್ತಾರೆ, ಅಹಂಕಾರವು ಹೇಗೆ ಪತನಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಸಾರುವ ಮಹಾನ್ ಸಂದೇಶವಾಗಿರುತ್ತದೆ. ಆ ಕಥೆಯ ಆರಂಭವಾಗುವುದು ದೇವತೆಗಳು ಭಯದಿಂದ ನಲುಗಿದ ಒಂದು ಕಾಲದಿಂದ ಅಸುರರ ಬಲ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ದೇವಲೋಕದಲ್ಲಿಯೂ ಅಂತಹ ಅವಸರವಿತ್ತು. ಆ ಸಂಕಟದಿಂದ ಮುಕ್ತಿ ಪಡೆಯಲು ದೇವತೆಗಳು ಒಂದೇ ಆಶ್ರಯವನ್ನು ಹುಡುಕಿದರು, ಪರಮಶಿವನನ್ನು. ದೇವತೆಗಳು, ಋಷಿಗಳು ಮತ್ತು ಬ್ರಹ್ಮದೇವರು ಕೈಲಾಸಕ್ಕೆ ತೆರಳಿ, ಪ್ರಭು, ಧರ್ಮವನ್ನು ರಕ್ಷಿಸಲು ನಿಮ್ಮ ಕೃಪೆ ಅಗತ್ಯ ಎಂದು ಪ್ರಾರ್ಥಿಸಿದರು. ಆ ಪ್ರಾರ್ಥನೆಯೇ ಮುಂದೆ ಶ್ರೀ ಕುಮಾರಸ್ವಾಮಿಯ ದಿವ್ಯ ಅವತಾರಕ್ಕೆ ಕಾರಣವಾಯಿತು. ಕುಮಾರಸ್ವಾಮಿಯ ಅವರ ಆಷಾಢ ಷಷ್ಠಿಯ ಮಹಿಮೆಯನ್ನು ನಾವು ಕತೆ ಹೀಗೆ ಮುಂದೆ ತಿಳ್ಕೊಳ್ತಾ ಹೋಗ್ಬೋದು. ತಾರಕಾಸುರನ ಜನನದ ಬಗ್ಗೆ ತಿಳ್ಕೊಳ್ಳೋಣ ಈಗ. ಸತ್ಯಯುಗದ ಅಂತ್ಯದ ಕಾಲದಲ್ಲಿ ಅಸುರರ ವಂಶದಲ್ಲಿ ಬಲಿಷ್ಠನಾದ ವಜ್ರಾಂಗ ಎಂಬ ಅಸುರನಿದ್ದನು. ಅವನು ಪರಾಕ್ರಮಶಾಲಿಯಾಗಿದ್ದನು. ಅವನ ಪತ್ನಿ ವರಾಂಗಿ ಸದಾ ಒಂದು ಆಸೆಯನ್ನು ಹೊಂದಿದ್ದಳು. ತಮ್ಮ ವಂಶದ ಕೀರ್ತಿಯನ್ನು ಲೋಕವನ್ನೆಲ್ಲ ತಿಳಿಸುವಂತಹ ಮಗನು ಜನಿಸಬೇಕೆಂಬ ಆಸೆ ಇತ್ತು. ಅವರಿಬ್ಬರು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದರು. ಅವನ ತಪಸ್ಸಿನಂತೆ ತೃಪ್ತನಾದ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ, ನಿನಗೆ ಏನು ಬೇಕು ಎಂದು ಕೇಳಿದನು. ಅವನು ವಿನಮ್ರವಾಗಿ ದೇವತೆಗಳಿಗೂ ಭಯ ಹುಟ್ಟಿಸುವಷ್ಟು ಬಲಶಾಲಿಯಾದ ಮಗನನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಂಡನು. ಬ್ರಹ್ಮದೇವನು ತಥಾಸ್ತು ಎಂದು ಆಶೀರ್ವದಿಸಿದನು. ಕಾಲಕ್ರಮದಲ್ಲಿ ಒಂದು ಗಂಡು ಮಗು ಜನಿಸು. ಆ ಮಗುವಿಗೆ ತಾರಕ ಎಂಬ
ಹೆಸರನ್ನಿಡಲಾಯಿತು. ಬಾಲ್ಯದಿಂದಲೇ ಅವನು ಅಸಾಧಾರಣ ಮತ್ತು ಬುದ್ಧಿವಂತ, ಅಪಾರ ಬಲಶಾಲಿ ಮತ್ತು ಯುದ್ಧಕಲೆಯಲ್ಲಿ ಪರಿಣಿತನಾಗಿದ್ದನು. ಆದರೆ ಒಂದು ದೊಡ್ಡ ಕೊರತೆ ಇತ್ತು. ವಿನಯ ಅವನಲ್ಲಿ ಬಲ ಹೆಚ್ಚಿಸಿದಂತೆ ಅಹಂಕಾರವು ಬೆಳೆಯತೊಡಗಿತು. ಹಿರಿಯರ ಮಾತನ್ನು ಕೇಳದೆ ತನ್ನ ಶಕ್ತಿಯ ಮೇಲೆ ಅವನು ಸಂಪೂರ್ಣ ನಂಬಿಕೆ ಇಟ್ಟಿದ್ದನು. ಗುರುಗಳು ಧರ್ಮವನ್ನು ಬೋಧಿಸಿದರೂ ಅವನ ಮನಸ್ಸು ಅಧಿಕಾರ ಮತ್ತು ವಿಜಯದ ಕಡೆ ಮಾತ್ರ ಹುಡುಕುತ್ತಿತ್ತು. ಮೂರು ಲೋಕಗಳ ಮೇಲೂ ನಾನು ಆಳಬೇಕು, ಮೂರು ಲೋಕಗಳನ್ನು ಆಳಬೇಕೆಂಬ ಆಸೆ ಅವನ ಹೃದಯದಲ್ಲಿ ದಿನದಿನಕ್ಕೂ ಬೆಳೆಯಿತು. ಯೌವನಕ್ಕೆ ಬಂದ ತಾರಕನು ತನ್ನ ಸಭೆಯಲ್ಲಿ ಅಸುರರನ್ನು ಉದ್ದೇಶಿಸಿ ಹೇಳುತ್ತಾನೆ, ದೇವತೆಗಳು ಮಾತ್ರ ಏಕೆ ಸ್ವರ್ಗದಲ್ಲಿ ಆಳಬೇಕು? ನಮಗೂ ಅದೇ ಹಕ್ಕಿದೆ. ನಾನು ಮೂರು ಲೋಕಗಳ ಅಧಿಪತಿಯಾಗುತ್ತೇನೆ. ಅವನ ಮಾತು ಕೇಳಿ ಅಸುರರು ಖುಷಿಯಿಂದ, ಆದರೆ ಕೆಲವು ಹಿರಿಯ ರಾಕ್ಷಸರು ಹೆಚ್ಚಿಸಿದರು. ಬಲದ ಜೊತೆಗೆ ಧರ್ಮವೂ ಇರಬೇಕಿತ್ತು. ಅಹಂಕಾರವು ಕೊನೆಗೂ ವಿನಾಶಕ್ಕೆ ಕಾರಣವಾಗುತ್ತದೆ. ಆದರೆ ತಾರಕನು ಅವನ ಮಾತುಗಳನ್ನು ಲೆಕ್ಕಿಸದೆ ಇಲ್ಲ, ಅವನು ಒಂದು ನಿರ್ಧಾರಕ್ಕೆ ಬಂದನು. ಸಾಮಾನ್ಯ ಬಲ ಸಾಕಾಗುವುದಿಲ್ಲ. ಬ್ರಹ್ಮದೇವರಿಂದ ಅಜೇಯ ವರವನ್ನು ಪಡೆಯಬೇಕು. ಅದಕ್ಕಾಗಿ ಲೋಕವೇ ಬೆಚ್ಚಿಬೀಳುವಂತಹ ಕಠಿಣ ತಪಸ್ಸು ಮಾಡಬೇಕು. ಆ ಸಂಕಲ್ಪದೊಂದಿಗೆ ತಾರಕನು ದಟ್ಟವಾದ ಅರಣ್ಯದತ್ತ ಹೊರಟನು. ಅಲ್ಲಿಂದ ಅವನ ಜೀವನದ ಹೊಸ ಅಧ್ಯಾಯ ಆರಂಭವಾಯಿತು. ಆ ತಪಸ್ಸೇ ಮುಂದೆ ದೇವತೆಗಳಿಗೆ ಮಹಾಸಂಕಟವಾಗಿ ಶ್ರೀ ಕುಮಾರಸ್ವಾಮಿ ಅವತಾರಕ್ಕೆ ಕಾರಣವಾಯಿತು. ತಾರಕಾಸುರನು ಹಿಮಾಲಯದ ಸಮೀಪದ ದಟ್ಟವಾದ ಅರಣ್ಯವನ್ನು ತಲುಪಿದ. ತಾರಕನು ಅಲ್ಲಿ ಒಂದು ನಿರ್ಜನ ಸ್ಥಳದಲ್ಲಿ ತಪಸ್ಸು ಆರಂಭಿಸಿದನು. ಮೊದಲಿಗೆ ದಿನಕ್ಕೆ ಒಮ್ಮೆ ಮಾತ್ರ ಆಹಾರ ಸೇವಿಸುತ್ತಿದ್ದನು. ನಂತರ ಆಹಾರವನ್ನೇ ತ್ಯಜಿಸಿ ಕೇವಲ ನೀರಿನ ಮೇಲೆ ಬದುಕತೊಡಗಿದನು. ತಿಂಗಳು ವರ್ಷಗಳು ಶತಮಾನಗಳಾದವು. ಆದರೂ ಅವನ ತಪಸ್ಸು ನಿಲ್ಲಲಿಲ್ಲ. ಕೊನೆಗೆ ಅವನು ಒಂದು ಕಾಲಿನ ಮೇಲೆ ನಿಂತು ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿ ಅಚಲವಾಗಿ ಧ್ಯಾನದಲ್ಲಿ ಲೀನವಾದನು. ಮಳೆ ಸುರಿದರೂ, ಬಿಸಿಲು ಕಾವಿದರೂ, ಗಾಳಿ ಬಿರುಗಾಳಿಯಾದರೂ ಅವನು ಕದಲಲಿಲ್ಲ. ಅವನ ತಪಸ್ಸಿನ ತೇಜಸ್ಸು ಎಷ್ಟು ಪ್ರಬಲವಾಗಿತ್ತೆಂದರೆ ಅದರ ಉಷ್ಣದಿಂದ ದೇವಲೋಕವು ತಲ್ಲಣಗೊಂಡಿತು. ಋಷಿಗಳ ಯಜ್ಞಗಳಲ್ಲಿ ಅಡಚಣೆ ಉಂಟಾಯಿತು. ದೇವತೆಗಳು ಆತಂಕಗೊಂಡರು. ಇಂದ್ರನು ದೇವತೆಗಳ ಸಭೆಯನ್ನು ಕರೆದನು. ಈ ತಪಸ್ಸು ಸಾಮಾನ್ಯವನ್ನಲ್ಲ. ತಾರಕನು ಯಾವ ವರವನ್ನು ಕೇಳುತ್ತಾನೋ ತಿಳಿಯುವುದಿಲ್ಲ. ಅವನಿಗೆ ಅಪಾರ ಶಕ್ತಿ ದೊರೆತರೆ ಮೂರು ಲೋಕಗಳಲ್ಲಿಯೂ ಅಪಾಯ ಉಂಟಾಗಬಹುದು ಎಂದು ಇಂದ್ರನು ಹೇಳಿದನು. ಎಲ್ಲ ದೇವತೆಗಳು ಬ್ರಹ್ಮದೇವರನ್ನು ಪ್ರಾರ್ಥಿಸಿಕೊಂಡರು. ಪ್ರಭು, ತಾರಕನ ತಪಸ್ಸು ಪೂರ್ಣವಾಗಿದೆ. ದಯವಿಟ್ಟು ಪ್ರತ್ಯಕ್ಷರಾಗಿ ಅವನ ಉದ್ದೇಶವನ್ನು ತಿಳಿಯಿರಿ. ಆ ವೇಳೆ ಬ್ರಹ್ಮದೇವರು ತಮ್ಮ ಹಂಸವಾಹನದ ಮೇಲೆ ಪ್ರಕಾಶಮಾನವಾಗಿ ತಾರಕನ ಎದುರು ಬಂದು ಪ್ರತ್ಯಕ್ಷವಾದರು. ತಾರಕನು ಕಣ್ಣು ತೆರೆದು ಬ್ರಹ್ಮದೇವರಿಗೆ ಪ್ರತ್ಯಕ್ಷವಾಗಿ ನಮಸ್ಕಾರ ಮಾಡಿದನು. ಬ್ರಹ್ಮದೇವರು ಸೌಮ್ಯವಾಗಿ ಹೇಳಿದರು, ತಾರಕ, ನಿನ್ನ ತಪಸ್ಸು ನನ್ನನ್ನು ಸಂತೋಷಪಡಿಸಿದೆ. ಬೇಡಿದ ವರವನ್ನು ಕೇಳು. ತಾರಕನು ಕ್ಷಣಕಾಲ ಯೋಚಿಸದೆ ಕುತಂತ್ರದಿಂದ ಹೇಳಿದನು, ಪ್ರಭು, ನನಗೆ ಮಹತ್ವರ ನೀಡಿ, ಅಮರತ್ವವನ್ನು ನೀಡಿ ಎಂದು ಕೇಳಿದನು. ಬ್ರಹ್ಮದೇವರು ಮಂದಹಾಸ ಮಾಡಿ ಉಸಿರಾಡಿದರು. ಅದು ಸಾಧ್ಯವಿಲ್ಲ. ಹುಟ್ಟಿದ ಪ್ರತಿಯೊಬ್ಬರಿಗೂ ಮರಣ ನಿವಾರಣೆ. ಬೇರೆ ವರವನ್ನು ಕೇಳು. ತಾರಕನು ಆತುರತೆಯಿಂದ ಮತ್ತೊಂದು ಬೇಡಿಕೆಯನ್ನು ಮುಂದಿಟ್ಟನು. ಹಾಗಾದರೆ ಶಿವನಿಗೆ ಜನಿಸಿರುವ ಮಗನ ಕೈಯಿಂದ ಮಾತ್ರ ನನಗೆ ಮರಣವಾಗಲಿ. ಈ ಮಾತನ್ನು ಕೇಳಿದ ದೇವತೆಗಳು ಬೆಚ್ಚಿಬಿದ್ದರು. ಏಕೆಂದರೆ ಆ ಸಮಯದಲ್ಲಿ ಪರಶಿವನು ಗಾಢ ತಪಸ್ಸಿನಲ್ಲಿ ಲೀನವಾಗಿದ್ದರು. ಅವರಿಗೆ ಪುತ್ರನಾಗುವ ಸಾಧ್ಯವೇ ಇಲ್ಲವೆಂದು
ಎಲ್ಲ ಭಾವಿಸಿದರು. ಬ್ರಹ್ಮದೇವರು ಕ್ಷಣಕಾಲ ಮೌನವಾಗಿ ನಿಂತು ನಂತರ ಹೇಳಿದರು, ತಥಾಸ್ತು, ನಿನ್ನ ಮರಣವು ಶಿವನ ಪುತ್ರನ ಕೈಯಿಂದ ಮಾತ್ರ ಸಂಭವಿಸಲಿ. ಹೀಗೆ ವರವನ್ನು ಪಡೆದ ತಾರಕನು ಮನಸ್ಸಿನಲ್ಲಿ ನಕ್ಕನು. ಈಗ ನನಗೆ ಯಾರೂ ಏನೂ ಮಾಡಲಾರರು ಎಂದು ಅಹಂಕಾರದಿಂದ ಯೋಚಿಸಿದರು. ಆದರೆ ಅವನಿಗೆ ತಿಳಿದಿರಲಿಲ್ಲ, ಧರ್ಮದ ರಕ್ಷಣೆಗೆ ಕಾಲ ಬಂದಾಗ ದೇವರ ಸಂಕಲ್ಪವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ತಾರಕಾಸುರನು, ಈ 3 ಲೋಕದಲ್ಲಿ ನನಗೆ ಎದುರು ನಿಲ್ಲುವವರು ಯಾರೂ ಇಲ್ಲ. ಶಿವನಿಗೆ ಪುತ್ರನೇ ಇಲ್ಲ. ಆದ್ದರಿಂದ ನನ್ನನ್ನು ಯಾರೂ ಸಂಹರಿಸಲಾರರು ಎಂದು ಅವನು ಗರ್ವದಿಂದ ಘೋಷಿಸುತ್ತಿದ್ದನು. ಅಸುರರೆಲ್ಲರೂ ಸಂಭ್ರಮದಿಂದ ಜಯಘೋಷಣೆ ಮಾಡಿದರು. ತಾರಕಾಸುರನು ತಮ್ಮ ಚಕ್ರವರ್ತಿಯನ್ನಾಗಿ ಘೋಷಿಸಿದರು. ಸ್ವಲ್ಪ ಸಮಯದ ನಂತರ ತಾರಕಾಸುರನು ತನ್ನ ಮಹಾಸೈನ್ಯವನ್ನು ಹಿಂದಿಟ್ಟುಕೊಂಡು ಸಾವಿರಾರು ರಥಗಳು, ಲಕ್ಷಾಂತರ ಯೋಧರು, ಗಜಸೇನೆ, ಅಶ್ವಸೇನೆ ಮತ್ತು ಅನೇಕ ಮಾಯಾವಿ ಅಸುರರು ಅವನ ಆಜ್ಞೆಗೆ ಕಾಯುತ್ತಿದ್ದರು. ಒಂದು ದಿನ ಅವನು ತನ್ನ ಸೇನಾಪತಿಗಳನ್ನು ಕರೆದು ಹೇಳಿದನು, ಮೊದಲು ದೇವಲೋಕವನ್ನು ವಶಪಡಿಸಿಕೊಳ್ಳೋಣ. ನಂತರ ಭೂಲೋಕ ಮತ್ತು ಪಾತಾಳ ಲೋಕವನ್ನು ನಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳೋಣ ಎಂದು ಹೇಳಿದರು. ಆ ಆದೇಶದೊಂದಿಗೆ ಅಸುರ ಸೇನಾ ದೇವಲೋಕದತ್ತ ಹೊರಟರು. ಸರ್ವಲೋಕದಲ್ಲಿ ದೇವೇಂದ್ರನು ಈ ಸುದ್ದಿ ಕೇಳಿ ತಕ್ಷಣ ದೇವತೆಗಳ ಸಭೆಯನ್ನು ಕರೆದನು. ಅಗ್ನಿದೇವ, ವಾಯುದೇವ, ವರುಣದೇವ, ಕುಬೇರದೇವ, ಸೂರ್ಯ, ಚಂದ್ರ ಮತ್ತು ಅನೇಕ ದೇವತೆಗಳು ಸಭೆಯಲ್ಲಿ ಸೇರಿದ್ದರು. ಇಂದ್ರನು ಹೇಳಿದನು, ತಾರಕಾಸುರನಿಗೆ ಬ್ರಹ್ಮದೇವರ ವರವಿದೆ. ಯುದ್ಧ ತಪ್ಪಿಸಲು ಸಾಧ್ಯವಿಲ್ಲ. ಧರ್ಮವನ್ನು ಕಾಪಾಡಲು ನಾವು ಹೋರಾಡಬೇಕಾಗಬೇಕು. ಮಹಾಯುದ್ಧ ಆರಂಭವಾಯಿತು. ದೇವತೆಗಳು ತಮ್ಮ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿದರು. ಆದರೆ ತಾರಕನು ಅವನನ್ನು ಸುಲಭವಾಗಿ ತಡೆಯಲು ಅವನ ಶಕ್ತಿ ದಿನದಿನಕ್ಕೆ ಹೆಚ್ಚಾಗುವಂತೆ ಕಾಣುತ್ತಿತ್ತು. ಅವನು ಇಂದ್ರನ ವಜ್ರಾಯುಧವನ್ನು ಎದುರಿಸಿದನು. ಅನೇಕ ದೇವತೆಗಳು ಯುದ್ಧಭೂಮಿಯಲ್ಲಿ ಗಾಯಗೊಂಡರು. ಕೆಲವರು ಹಿಂದಕ್ಕೆ ಸೇರಬೇಕಾಯಿತು. ಸ್ವರ್ಗಲೋಕದ ಅರಮನೆಗಳು ಧ್ವಂಸವಾಗತೊಡಗಿದವು. ಯಜ್ಞಗಳು ನಿಂತವು. ಋಷಿಗಳು ತಮ್ಮ ಆಶ್ರಮವನ್ನು ಬಿಟ್ಟು ಅರಣ್ಯಗಳನ್ನು ಅಡಗಿಕೊಂಡರು. ಭೂಲೋಕದಲ್ಲಿ ಜನರು ಭಯದಿಂದ ಬದುಕತೊಡಗಿದರು. ಧರ್ಮಕರ್ಮಗಳು ಕುಗ್ಗಿಹೋದವು. ದೇವಾಲಯಗಳಲ್ಲಿ ಪೂಜೆಗಳು ಕಡಿಮೆ ಆದವು. ಇಂದ್ರನು ತುಂಬ ದುಃಖದಿಂದ ಹೇಳಿದನು, ನಮ್ಮ ಬಲದಿಂದ ತಾರಕನನ್ನು ಸೋಲಿಸಲು ಸಾಧ್ಯವಿಲ್ಲ. ಬ್ರಹ್ಮದೇವರ ವರವೇ ಅವನಿಗೆ ರಕ್ಷೆಯಾಗಿದೆ. ಆದಾಗ ಬ್ರಹ್ಮದೇವರು ದೇವತೆಗಳ ಮುಂದೆ ಪ್ರತ್ಯಕ್ಷರಾಗಿದ್ದರು. ನಾನು ಕೊಟ್ಟ ವರವನ್ನು ನಾನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ. ತಾರಕನನ್ನು ಸಂಹರಿಸಲು ಒಬ್ಬರೇ ಪರಮಶಿವನ ಪುತ್ರ. ದೇವತೆಗಳು ಆಶ್ಚರ್ಯದಿಂದ ಒಬ್ಬರ ಮುಖವನ್ನು ಒಬ್ಬರು ನೋಡಿದರು. ಆದರೆ ಪರಶಿವನು ಗಾಢ ತಪಸ್ಸಿನಲ್ಲಿ ಲೀನನಾಗಿದ್ದಾರೆ. ಅವರು ವಿವಾಹವಾಗಿಲ್ಲ. ಹಾಗಾದರೆ ಶಿವನ ಪುತ್ರ ಹೇಗೆ ಜನಿಸುವನು ಎಂಬ ಪ್ರಶ್ನೆ ಎಲ್ಲರ ಮನದಲ್ಲೂ ಮೂಡಿತು. ಬ್ರಹ್ಮದೇವರು ಶಾಂತವಾಗಿ ಹೇಳಿದರು, ಇದು ಕಾಲದ ನಿರ್ಣಯ. ಜಗತ್ತಿನ ರಕ್ಷಣೆಗೆ ಶೀಘ್ರದಲ್ಲೇ ಮಹಾದೈವಿಕ ಘಟನೆ ನಡೆಯಲಿದೆ. ನೀವು ಎಲ್ಲರೂ ಪರಶಿವನ ಶರಣು ಹೋಗಿ ಪ್ರಾರ್ಥನೆ ಮಾಡಿ. ದೇವತೆಗಳೆಲ್ಲ ಹೃದಯದಲ್ಲಿ ಮತ್ತೆ ಆಶೆಯ ಕಿರಣ ಮೂಡಿತು. ಅವರು ಎಲ್ಲರೂ ಕೈಲಾಸ ಪರ್ವತದತ್ತ ಹೊರಟರು. ಅಲ್ಲಿಂದಲೇ ಶ್ರೀ ಕುಮಾರಸ್ವಾಮಿಯ ದಿವ್ಯ ಅವತಾರ ಮಹಾಕಥೆ ಆರಂಭವಾಗುತ್ತದೆ. ಇಂದ್ರನು ಅಗ್ನಿದೇವ, ವಾಯುದೇವ, ವರುಣ, ಕುಬೇರ, ಸೂರ್ಯದೇವ, ಚಂದ್ರದೇವ ಹಾಗೂ ಅನೇಕ ದೇವತೆಗಳು ಬ್ರಹ್ಮದೇವರ ಸಲಹೆಯಂತೆ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದರು. ಈಗ ನಮ್ಮ ಕೊನೆಯ ಆಶ್ರಯ ಕೈಲಾಸವೇ. ಪರಮಶಿವನ ಕೃಪೆಯಿಲ್ಲದೆ ಈ ಸಂಕಟ ದೂರವಾಗುವುದಿಲ್ಲ ಎಂದು ಇಂದ್ರನು ಹೇಳಿದನು. ಎಲ್ಲ ದೇವತೆಗಳು ಕೈಲಾಸದತ್ತ ಪ್ರಯಾಣ ಆರಂಭಿಸಿದರು. ಅವರ ದಾರಿಯಲ್ಲಿ ಹಿಮಾಲಯದಿಂದ ಆವೃತವಾದ ಶಿಖರಗಳು, ಗಂಗೆಯ ದಿವ್ಯ ಜಲಧಾರೆ, ಋಷಿಗಳ ಆಶ್ರಮಗಳು ಮತ್ತು ಭಕ್ತಿಯಿಂದ ತುಂಬಿದ
ತುಂಬಿದ ವಾತಾವರಣ ಕಾಣುತ್ತಿತ್ತು. ದೇವತೆಗಳ ಮನಸ್ಸಿನಲ್ಲಿ ಒಂದೇ ಪ್ರಾರ್ಥನೆ, ಮಹಾದೇವ ಲೋಕವನ್ನು ರಕ್ಷಿಸು, ಮಹಾದೇವ ಲೋಕವನ್ನು ರಕ್ಷಿಸು. ಅವರು ಕೈಲಾಸವನ್ನು ತಲುಪಿದಾಗ ಅಲ್ಲಿ ಅಪೂರ್ವವಾದ ಶಕ್ತಿ ಆವರಿಸಿತು. ನಂದಿದೇವರು ದ್ವಾರದಲ್ಲಿ ಕಾವಲು ನಿಂತಿದ್ದರು. ಗಣಗಳು ಶಿವನ ಸೇವೆಯಲ್ಲಿ ನಿರತರಾಗಿದ್ದರು. ದೇವತೆಗಳು ನಂದಿದೇವರಿಗೆ ನಮಸ್ಕರಿಸಿ ಹೇಳಿದರು, ನಾವು ಪರಮಶಿವನ ದರ್ಶನಕ್ಕಾಗಿ ಬಂದಿದ್ದೇವೆ. 3 ಲೋಕಗಳು ಸಂಕಟದಲ್ಲಿವೆ. ನಂದಿದೇವರು ವಿನಮ್ರವಾಗಿ ಉತ್ತರಿಸಿದರು, ಮಹಾದೇವರು ಗಾಢ ಯೋಗ ಧ್ಯಾನದಲ್ಲಿದ್ದಾರೆ. ಆದರೆ ನಿಮ್ಮ ಪ್ರಾರ್ಥನೆಯನ್ನು ನಾನು ಅವರಿಗೆ ತಿಳಿಸುತ್ತೇನೆ. ಸ್ವಲ್ಪ ಸಮಯದ ನಂತರ ದೇವತೆಗಳಿಗೆ ಶಿವನ ಸನ್ನಿಧಿಗೆ ಪ್ರವೇಶಿಸಲು ಅನುಮತಿ ದೊರೆಯಿತು. ಪರಶಿವನು ಸಂಪೂರ್ಣ ಸಮಾಧಿಯಲ್ಲಿ ಲೀನನಾಗಿದ್ದರು. ಅವರ ದೇಹದಿಂದ ದಿವ್ಯ ತೇಜಸ್ಸು ಎಲ್ಲ ದಿಕ್ಕುಗಳನ್ನು ಹರಡಿತು. ಅವರ ಸನ್ನಿಧಿಯಲ್ಲೇ ದೇವತೆಗಳು ತಲೆಬಾಗಿ ಪ್ರಾರ್ಥಿಸಿದರು. ಇಂದ್ರನು ಕಣ್ಣೀರಿನಿಂದ ಹೇಳಿದನು, ಪ್ರಭು, ತಾರಕಾಸುರನು ಬ್ರಹ್ಮದೇವರ ವರದಿಂದ ಅಹಂಕಾರಿಯಾಗಿದ್ದಾನೆ. ದೇವಲೋಕಗಳು ವಶಪಡಿಸಿಕೊಂಡಿದ್ದಾನೆ. ಧರ್ಮ ನಾಶವಾಗುತ್ತಿದೆ. ನಮ್ಮನ್ನು ರಕ್ಷಿಸು. ಕ್ಷಣಕಾಲ ಮೌನ ಆವರಿಸಿತು. ನಂತರ ಪರಶಿವನು ನಿಧಾನವಾಗಿ ಕಣ್ಣು ತೆರೆದು ಅವರು ಕರುಣಾಮಯವಾಗಿ ದೃಷ್ಟಿಯಿಂದ ದೇವತೆಗಳ ಮೇಲೆ ಬಿದ್ದಿತು. ಅವರ ಶಾಂತಸ್ವರದಲ್ಲಿ ಹೇಳಿದರು, ನನಗೆ ನಿಮ್ಮ ದುಃಖ ತಿಳಿದಿದೆ. ಈ ಸೃಷ್ಟಿಯಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯ ಕಾಲಧರ್ಮದ ಪ್ರಕಾರವೇ ನಡೆಯುತ್ತದೆ. ಅಧರ್ಮದ ಹೆಚ್ಚಾದಾಗ ಧರ್ಮವನ್ನು ಸ್ಥಾಪಿಸಲು ದೈವಿಕ ಕಾರ್ಯ ಆರಂಭವಾಗಬೇಕು. ದೇವತೆಗಳು ಭಕ್ತಿಯಿಂದ ಕೇಳುತ್ತಾ ನಿಂತರು. ಪರಮಶಿವನು ಮುಂದುವರಿಸಿದನು, ತಾರಕಾಸುರನ ಅತ್ಯಂತ ನಿಶ್ಚಿತ, ಆದರೆ ಅದಕ್ಕೆ ಸೂಕ್ತ ಕಾಲ ಬರಬೇಕು. ಆ ಕಾರ್ಯಕ್ಕಾಗಿ ದಿವ್ಯಶಕ್ತಿ ಅವತಾರ ಸಂಭವಿಸುತ್ತದೆ. ಈ ಮಾತುಗಳನ್ನು ಕೇಳಿದ ದೇವತೆಗಳು ಹೃದಯದಲ್ಲಿ ಹೊಸ ಭರವಸೆ ಮೂಡಿತು. ಅವರಿಗೆ ತಿಳಿದಿರಲಿಲ್ಲ, ಆ ದಿವ್ಯಶಕ್ತಿಯೇ ಮುಂದೆ ಶ್ರೀ ಕುಮಾರಸ್ವಾಮಿ, ಸ್ಕಂದ, ಕಾರ್ತಿಕೇಯ, ಸುಬ್ರಹ್ಮಣ್ಯ ರೂಪದಲ್ಲಿ ಅವತರಿಸುತ್ತಾರೆ ಎಂದು. ಆ ದಿನ ಕೈಲಾಸದಲ್ಲಿ ನಡೆದ ಆ ಸಭೆಯ 3 ಲೋಕಗಳ ಭವಿಷ್ಯ. ಕೈಲಾಸದಲ್ಲಿ ದೇವತೆಗಳು ಪರಮಶಿವನ ಕೃಪೆಯನ್ನು ಬೇಡಿದ ನಂತರ 3 ಲೋಕಗಳಲ್ಲಿ ಒಂದು ಹೊಸ ಆಶಾಕಿರಣ ಮೂಡಿತು. ಆದರೆ ಧರ್ಮದ ರಕ್ಷಣೆಗೆ ಇನ್ನೂ ಒಂದು ಮಹತ್ತರ ದೈವಿಕ ಕಾರ್ಯ ನಡೆಯಬೇಕಿತ್ತು. ಅದು ಆದಿಶಕ್ತಿ ಪಾರ್ವತೀದೇವಿಯ ತಪಸ್ಸು. ಹಿಂದಿನ ಜನ್ಮದಲ್ಲಿ ಸತೀದೇವಿ ತಂದೆ ದಕ್ಷನ ಯಜ್ಞದಲ್ಲಿ ತನ್ನ ದೇಹವನ್ನು ತ್ಯಜಿಸಿದ ನಂತರ ಲೋಕಕ್ಷೇಮಕ್ಕಾಗಿ ಮತ್ತೆ ಹಿಮವಂತನ ಮತ್ತು ಮೇನಾದೇವಿಯ ಪುತ್ರಿಯಾಗಿ ಪಾರ್ವತೀದೇವಿ ಅವತರಿಸಿದ್ದರು. ಬಾಲ್ಯದಿಂದಲೇ ಪಾರ್ವತೀದೇವಿಯ ಮನಸ್ಸಿನಲ್ಲಿ ಒಂದೇ ಸಂಕಲ್ಪವಿತ್ತು, ನಾನು ಪರಮಶಿವನನ್ನೇ ಪತಿಯನ್ನಾಗಿ ಪಡೆಯಬೇಕೆಂಬುದು. ಈ ಸಂಕಲ್ಪ ಸಾಮಾನ್ಯ ಆಸೆಯಲ್ಲ, ಅದು ದೇವತೆಗಳ ರಕ್ಷಣೆಗಾಗಿ, ಧರ್ಮದ ಸ್ಥಾಪನೆಗಾಗಿ ಮತ್ತು ಭವಿಷ್ಯದಲ್ಲಿ ದೈವಿಕ ಅವತಾರ ಸಂಭವಿಸಲು ದೇವಿಯೇ ರೂಪಿಸಿದ್ದ ದಾರಿ. ಕಾಲ ಕಳೆದಂತೆ ಪಾರ್ವತೀದೇವಿ ಹಿಮಾಲಯದ ಅರಣ್ಯದಲ್ಲಿ ಕಠಿಣ ತಪಸ್ಸು ಆರಂಭಿಸಿದರು. ಮೊದಲಿಗೆ ಹಣ್ಣುಗಳನ್ನು ಮಾತ್ರ ಸೇವಿಸುತ್ತಿದ್ದರು, ನಂತರ ಎಲೆಗಳನ್ನು ಮಾತ್ರ ಸೇವಿಸುತ್ತಿದ್ದರು. ಕೊನೆಯಲ್ಲಿ ಆಹಾರ, ನೀರು ಎಲ್ಲವನ್ನೂ ತ್ಯಜಿಸಿ ಕೇವಲ ಒಂದು ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಮಾತ್ರ ಅಚಲವಾಗಿ ತಪಸ್ಸಿನಲ್ಲಿ ಲೀನವಾಗಿದ್ದರು. ಅವರ ತಪಸ್ಸಿನಿಂದ ಹಿಮಾಲಯವೇ ಪವಿತ್ರವಾಯಿತು. ಋಷಿಗಳು ಆಶ್ಚರ್ಯದಿಂದ ಹೇಳಿದರು, ಇಂತಹ ತಪಸ್ಸು ದೇವತೆಗಳಿಗೂ ಅಪರೂಪ. ದೇವತೆಗಳು ದೂರದಿಂದಲೇ ಪಾರ್ವತೀದೇವಿಯ ಭಕ್ತಿಯನ್ನು ನೋಡಿ ಸಂತೋಷಪಟ್ಟರು, ಏಕೆಂದರೆ ಅವರ ತಪಸ್ಸಿನ ಫಲವೇ ಮುಂದೆ ತಾರಕಾಸುರ ಅಹಂಕಾರಕ್ಕೆ ಕಾರಣವಾಗುತ್ತದೆ ಎಂದು. ಅದೇ ಸಮಯದಲ್ಲಿ ಪರಮಶಿವನು ಯೋಗ ಸಮಾಧಿಯಲ್ಲಿ ಲೀನನಾಗಿದ್ದರು. ಆದರೆ ಪಾರ್ವತೀದೇವಿಯ ಅಚಲ ಭಕ್ತಿ, ವಿನಯ ಮತ್ತು ಶುದ್ಧ ಮನಸ್ಸು ನಿಧಾನವಾಗಿತ್ತು. ಶಿವನ ಕೃಪೆಯನ್ನು ಆಕರ್ಷಿಸತೊಡಗಿತು. ದೇವಋಷಿ ನಾರದರು ದೇವತೆಗಳು ಹೇಳಿದರು, ಕಾಲ ಸಮೀಪಿಸಿದೆ, ಪಾರ್ವತೀದೇವಿಯ ತಪಸ್ಸು ವ್ಯರ್ಥವಾಗುವುದಿಲ್ಲ. ಶೀಘ್ರದಲ್ಲೇ ಶಿವನ ಪಾರ್ವತಿಯ
ದಿವ್ಯ ವಿವಾಹ ನಡೆಯಲಿದೆ. ಆ ದಿವ್ಯ ಸಂಯೋಗದಿಂದ ಜನಿಸುವ ಕುಮಾರನೇ ತಾರಕಾಸುರನ ಅಂತ್ಯಕ್ಕೆ ಕಾರಣವಾಗುವನು. ಈ ಮಾತುಗಳನ್ನು ಕೇಳಿದ ದೇವತೆಗಳ ಮುಖದಲ್ಲಿ ಅನೇಕ ವರ್ಷಗಳ ನಂತರ ಮೊದಲ ಬಾರಿಗೆ ಸಂತೋಷ ಮೂಡಿತು. ಅವರು ಪ್ರತಿದಿನವೂ ಶಿವ ಪಾರ್ವತಿಯ ದಿವ್ಯ ಮಿಲನಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದರು. ಆಕಾಶದಲ್ಲಿ ಶುಭ ಶಕುನಗಳು ಕಾಣತೊಡಗಿದವು. ದೇವದುಂಬಿಗಳು ಮೊಳಗಿದವು. ದೇವಲೋಕಗಳಲ್ಲಿ ಹೂವಿನ ಮಳೆ ಸುರಿಯುತ್ತಿತ್ತು. ಪ್ರಕೃತಿಯೇ ಒಂದು ಮಹಾನ್ ದೈವಿಕ ಘಟನೆಯನ್ನು ಸ್ವಾಗತಿಸಲು ಸಜ್ಜಾಗುತ್ತಿತ್ತು. ಆದರೆ ಇನ್ನೊಂದು ಪರೀಕ್ಷೆ ಬಾಗಿತ್ತು. ಪಾರ್ವತಿ ದೇವಿಯ ಭಕ್ತಿ ನಿಜವಾಗಿಯೂ ಅಚಲವೇ ಎಂದು ಪರಮಶಿವನು ಪರೀಕ್ಷಿಸಲು ನಿರ್ಧರಿಸಿದರು. ನಾವು ಮುಂದಿನ ಭಾಗದಲ್ಲಿ ಪರಶಿವ ದೇವರ ವೃದ್ಧ ಬ್ರಾಹ್ಮಣರು ವೇಷಧಾರಿಯಾಗಿ ಪಾರ್ವತಿ ದೇವಿಯನ್ನು ಪರೀಕ್ಷಿಸುವುದನ್ನು ನಾವು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ಈ ವಿಡಿಯೋವನ್ನು ಕೊನೆಯದಾಗಿ ನೋಡುವುದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದುವರಿಯುವ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ.